ಅದ್ ಬಂದು ಶಿವಾನಿ, ನಿನಗೂ ಗೊತ್ತು ನಾನು ಈ ಮನೆ ನೋಡಕ್ ಬಂದಿಲ್ಲ ಅಂತ. ಹಾಗೆ ನಮ್ಮನ್ನ ಕಳಿಸ್ತವ್ರಿಗೂ ಗೊತ್ತು. ಸುಮ್ಮನೆ ಯಾಕೆ ಮನೆ ತೋರಿಸಿ ಟೈಮ್ ವೇಸ್ಟ್ ಮಾಡ್ತೀಯಾ? ಬಾ ಕೂತ್ಕೋ. ಕೂತ್ಕೋ. ನಿನ್ ಬಗ್ಗೆ ಏನಾದರೂ ಹೇಳು, ಕೇಳೋಣ. ನನ್ ಬಗ್ಗೆ ತಿಳ್ಕೊಂಡು ನೀನೇನ್ ಮಾಡ್ತೀಯ? ನೀನ್ ತಿಳ್ಕೋಬೇಕಾಗಿರೋದು ಈ ಊರಿನ ಬಗ್ಗೆ, ಈ ಊರಿನ ನಾಯಕ ಸೂರ್ಯವರ್ಧನ್ ಅವ್ರ ಬಗ್ಗೆ. ಹೌದು, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅಲ್ಲಿ ನಮ್ಮಪ್ಪ, ಇಲ್ಲಿ ನಿಮ್ಮಪ್ಪ, ಈ ಊರವರು ಎಲ್ಲ ಅವರಿಗೆ ಒಳ್ಳೆ ಹೀರೋ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದೀರಾ. ಅವರಿಗೆ ಅಷ್ಟು ವ್ಯಾಲ್ಯೂ ಇದೆಯಾ? ಸೂರ್ಯವಂಶ ಅಂದ್ರೆ ಹತ್ತೂರಿಗೆ ರಾಜವಂಶ ಇದ್ದಾಗೆ. ಅದಕ್ಕೆ ಮಹಾರಾಜ್ರೆ ನನ್ನ ಭಾವ ಸೂರ್ಯವರ್ಧನ್. ಅವರು ಬರೀ ಈ ಊರಿಗೆ ನಾಯಕ ಅಲ್ಲ, ಈ ಊರಿನ ಮನೆ ಮಗ. ದೇವರು ಪುಣ್ಯ ಕಾರ್ಯದಿಂದ ಹಿಡಿದು ತಪ್ಪು ಮಾಡೋ ಪಾಪಿಗಳಿಗೆ ಶಿಕ್ಷೆ ಕೊಡೋವರೆಗೂ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಜನಗಳ ಪರ ನಿಲ್ತಾರೆ. ಆ ಸೂರ್ಯನ್ಗೂ ನನ್ನ ಭಾವ ಸೂರ್ಯವರ್ಧನ್ಗೂ ಏನೂ ವ್ಯತ್ಯಾಸ ಇಲ್ಲ. ಸೂರ್ಯನ ದೂರದಿಂದ ನೋಡಿದ್ರೆ ಬೆಳಕು ಸಿಗುತ್ತೆ, ಆದರೆ ಅದರ ಹತ್ರ ಹೋಗ್ತಾ ಹೋದ್ರೆ ಅದ್ರ ಸುಡೋ ಸ್ವಭಾವ ಗೊತ್ತಾಗತ್ತೆ. ನಾನು ಯಾಕೆ ಇದನ್ನೆಲ್ಲ ನಿನಗೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ಊರಿಗೆ ಹೊಸದಾಗಿ ಅಭ್ಯರ್ಥಿಯಾಗಿ ನಿಂತ್ಕೋತಾ ಇದೀಯಾ. ಜನಗಳ ಆಶೀರ್ವಾದ ಬೇಕು ಅಂದರೆ ಮೊದಲು ಸೂರ್ಯನ ಆಶೀರ್ವಾದ ಪಡ್ಕೋಬೇಕು. ಹಾಂ, ನನ್ನ ಮನಸ್ಸು ಒಂಥರ ವಿಶಾಲವಾದ ಆಕಾಶ ಇದ್ದಂಗೆ. ಪ್ರಕಾಶಮಾನವಾಗಿ ಉರಿಯೋಂಥ ಸೂರ್ಯನೂ ನೋಡಿದ್ದೀನಿ, ಹಾಗೆ ಪವರ್ ಕಳ್ಕೊಂಡು ಉದುರೋಗಿರೋಂಥ ಸೂರ್ಯನೂ ನೋಡಿದ್ದೀನಿ. ನೋಡು ಶಿವಾನಿ, ನಾನಿಲ್ಲಿ ಬಂದಿರೋದು ಜನರ ಸೇವೆ ಮಾಡೋದಕ್ಕೆ, ಸಿಕ್ತವ್ರ ಜೊತೆ ಎಲ್ಲ ಗುದ್ದಾಡೋದಕ್ಕಲ್ಲ. ಸೂರ್ಯವಂಶದಂಥ ಹೆಮ್ಮರ ಈ ಊರಲ್ಲಿರುವಾಗ ನಾನಾದ್ರೂ ಕೆಳಗಡೆ ಇರೋದು ಸೇಫೇ ಅಲ್ವಾ? ನಾನು ಅವ್ರು ತೋರಿಸಿ ದಾರಿಯಲ್ಲೇ ನಡೀತೀನಿ. ಸೂರ್ಯವರ್ಧನ್ ಅವರೇ ನಾಯಕ ಅನ್ನೋದಾದ್ರೆ ನಾನು ಅವ್ರ ಫಾಲೋವರ್ ಆಗ್ತೀನಿ. ಇದರಿಂದ ಯಾವ ಕೆಟ್ಟ ಹೆಸರು ಇರೋಲ್ಲ, ಯಾವ ಆರ್ಗ್ಯುಮೆಂಟ್ ಇರೋಲ್ಲ, ಎಲ್ಲ ಒಳ್ಳೇದೇ ಅಲ್ವಾ? ಗುಡ್. ನೀನು ಈ ರೂಟಲ್ಲಿ ಹೋಗೋದಾದ್ರೆ ಖಂಡಿತವಾಗ್ಲೂ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತೀಯ. ಥ್ಯಾಂಕ್ಸ್ ಶಿವಾನಿ. ಒಂದು ನಿಮಿಷ ಜಿಮ್ಮಿ. ಬಾಸ್ 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 ಬಾಸ್